ಉಡುಪಿ ಜಿಲ್ಲೆಯ ಜನರೇ ಮಿಸ್ ಮಾಡದೆ ಈ ಒಂದು ಸುದ್ದಿಯನ್ನ ನೋಡಿ. ಕುಂದಾಪುರ ತಾಲೂಕಿನಲ್ಲಿ ಆಗಿರುವಂತಹ ಅನ್ಯಾಯ ಎಂತದ್ದು ಗೊತ್ತಾ? ಕುಂದಾಪುರ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಮಾಡಿದರ ಮೋಸ. ಕುಂದಾಪುರದ 10 ಹಳ್ಳಿಗಳ ಕನಸಿಗೆ ಕೊಳ್ಳಿ ಇಟ್ರ ಈ ಮಾಜಿ ಶಾಸಕ. ಸಿದ್ದಾಪುರ ಏತ ನೀರಾವರಿ ಯೋಜನೆ ನಿಲ್ಲಿಸಿದ್ದೇ ಈ ಗೋಪಾಲ ಪೂಜಾರಿ. ಮಾಜಿ ಶಾಸಕರ ಪತ್ರ, ಮಂತ್ರಿ ಒತ್ತಡದಿಂದಲೇ ಏತ ನೀರಾವರಿ ಯೋಜನೆ ಸ್ಥಗಿತ. ಏತ ನೀರಾವರಿ ಜಾಕ್ ಪಾಯಿಂಟ್ ಬದಲಾವಣೆಗೆ ಪೂಜಾರಿ ಪತ್ರವನ್ನ ಬರೆದಿದ್ದಾರೆ. ಉದ್ದೇಶಿತ ಸ್ಥಳದಿಂದ 600 ಮೀಟರ್ ಕೆಳ ಭಾಗದಲ್ಲಿ ಜಾಕ್ವೆಲ್ಗೆ ಪತ್ರವನ್ನ ಬರೆಯಲಾಗಿದೆ. ಮಾಜಿ ಶಾಸಕರ ಪತ್ರದಿಂದಲೇ 154 ಕೋಟಿಯ ಯೋಜನೆ ಅರ್ಧಕ್ಕೆ ಸ್ಥಗಿತವಾಗಿದೆ. ಯೋಜನೆ ಸ್ಥಗಿತಗೊಂಡಿರೋದ್ರಿಂದ ಕುಂದಾಪುರದ 10 ಹಳ್ಳಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದರಿಂದ ವರಾಹಿ ನದಿ ಪಕ್ಕದಲ್ಲಿರುವ ಶ್ಯಾಮಲಿ ಕಂಪನಿಗೆ ಅನುಕೂಲ ಆಗ್ತಾ ಇದೆ. ಶ್ಯಾಮಲಿ ಹೈಡಲ್ ಪವರ್ ಪ್ರಾಜೆಕ್ಟ್ಗೆ ಅನುಕೂಲವನ್ನ ಮಾಡಿಕೊಟ್ರ ಪೂಜಾರಿ ಅವರು ಅಂತ ಹೇಳಿ ಶ್ಯಾಮಲಿ ಕಂಪನಿಗೋಸ್ಕರ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸೋದಕ್ಕೆ ಷಡ್ಯಂತ್ರವನ್ನ ಎಣದಂತೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಪವರ್ ಪ್ರಾಜೆಕ್ಟ್ಗೆ ನೀರು ಕಡಿಮೆ ಆಗುತ್ತೆ ಅನ್ನುವಂತಹ ನೆಪವನ್ನ ಒಡ್ಡಿ ಪತ್ರವನ್ನ ಬರೆದಿದ್ದಾರೆ. ನೀರು ಲಿಫ್ಟಿಂಗ್ ಸ್ಥಳ ಬದಲಿಸಿ ಬೇಸಿಗೆಯಲ್ಲೂ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಪ್ರಸ್ತುತ ಮಳೆಗಾಲದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದಿಸ್ತಾ ಇರುವಂತಹ ಶ್ಯಾಮಲಿ ಹೈಡಲ್ ಪವರ್ ಕಂಪನಿ ಹಿತಕ್ಕಾಗಿ ಜನಪರ ಯೋಜನೆಯನ್ನೇ ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ಏತ ನೀರಾವರಿ ಯೋಜನೆ ನಿಲ್ಲಿಸಿದ್ದಕ್ಕೆ ಸಿದ್ದಾಪುರ ರೈತರು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರ ಲೆಟರ್ ಪ್ರಕಾರ 500 ಮೀಟರ್ ಕೆಳಗಡೆ ಮಾಡ್ಬೇಕಂತ ಹೇಳಿದ್ರು. ಆ ಪ್ಲೇಸ್ ಅಲ್ಲಿ ನಾವು ನಿಂತಿದ್ದೇವೆ ಇವತ್ತು. ಇದರ ಆ ಕಡೆ ಇರುವುದು ವೈಲ್ಡ್ ಲೈಫ್ ಇಲಾಖೆಯ ಜಾಗ. ಅಲ್ಲಿಂದ ಕ್ಲಿಯರೆನ್ಸ್ ಬೇಕು. ಮತ್ತು ಇಲ್ಲೇ ನಾವು 500 ಮೀಟರ್ ಕೆಳಗಡೆ ಮಾಡಿದರೆ ಈ ಭಾಗ ಪೂರ್ತಿ ಮುಚ್ಚಿ ಹೋಗ್ತದೆ. ನಾವು ಈ ಹೊಳೆ ಭಾಗದ ಪವರ್ ಹೌಸ್ ಇಂದ ಮತ್ತು ಡ್ಯಾಮ್ ಇಂದ ಕೆಳಭಾಗದಲ್ಲಿದ್ದೇವೆ. ನಮ್ಮ ಶಿವಲಿಂಗಕ್ಕೆ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ ಶಿವಲಿಂಗದ ಹೊಳೆಯ ಮಧ್ಯಭಾಗದಲ್ಲಿ ಶಿವಲಿಂಗ ಇದೆ. ಈಗ ಸಂಪೂರ್ಣ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ. ನಿಮಗೂ ತೋರ್ತಾ ಇದೆ. ಸಂಪೂರ್ಣ ಗೇಟ್ ಅನ್ನ ಬಂದ್ ಮಾಡಿದಾಗ ಸೀಪೇಜ್ ನೀರಲ್ಲಿ ಸುಮಾರು 5 ಫೀಟ್ ನೀರು ಶಿವಲಿಂಗದ ಮೇಲೆ ನಿಂತಿದೆ. ಆದುದರಿಂದ ಇದು ಅವರು ಹೇಳುವಂತ ಎಲ್ಲಾ ವಿಷಯಗಳು ದುರುದ್ದೇಶ ಬಿಟ್ರೆ ಬೇರೆ ಯಾವುದೇ ಉದ್ದೇಶದಿಂದ ಮಾಡ್ತಾ ಇಲ್ಲ. ಇದು ಖಾಸಗಿಯವರ ಲಾಬಿಗೋಸ್ಕರ, ಖಾಸಗಿಯವರ ಹಣದ ಆಸೆಗೋಸ್ಕರ ಇದು ಈ ಯೋಜನೆಯನ್ನು ಸ್ಥಗಿತಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಕೆಳಭಾಗದ ರೈತರು ಇನ್ನೊಂದು ಆಲೋಚನೆ ಮಾಡ್ಕೊಳ್ಬೇಕಾದ ವಿಷಯ ಒಂದೇ. ಯಾವುದಂತ ಕೇಳಿದ್ರೆ ಅಲ್ಲಿ ಈಗ 830 HP ಮೋಟರನ್ನು ಹಾಕಿ ನೀರನ್ನು ಎತ್ತುವಂತ ಕೆಲಸ ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿ ಕಾಮಗಾರಿ ಆಗಿದೆ. ಕೆಳಗಡೆ ಇನ್ನೊಂದು ಡ್ಯಾಮ್ ಮಾಡಲಿಕ್ಕೆ 200 ಕೋಟಿ ರೂಪಾಯಿ ಹಣ ಬೇಕು. ಆ 200 ಕೋಟಿ ರೂಪಾಯಿ ಹಣ ಬೇಕು ಮತ್ತು ಕ್ಲಿಯರೆನ್ಸಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಒಂದು ವೇಳೆ ಆ ಮೋಟ್ರನ್ನ ಕೆಳಗಡೆ ಹಾಕೋದಿದ್ರೆ ಕೆಳಗಡೆ 1200 HP ಮೋಟರ್ ಹಾಕಬೇಕು. ಈ ಹೊಳೆಯಿಂದ ಹೆಚ್ಚುವರಿ ನೀರನ್ನು ಎತ್ತುವಂತ ಕೆಲಸ ಆಗ್ತದೆ. ನಿಮ್ಮ ತಲೆ ತುಂಬಿಸುವಂತಹ, ನಿಮ್ಮ ಮೈಂಡ್ ಡೈವರ್ಟ್ ಮಾಡುವಂತ ಕೆಲಸ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಾ ಇದೆ ಮತ್ತು ಮಾಜಿ ಶಾಸಕರು ಎಲ್ಲ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ಏತ ನೀರಾವರಿ ಯೋಜನೆ ಕುರಿತು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಕುಂದಾಪುರ ತಾಲೂಕಿನ ಹಲವು ಗ್ರಾಮಗಳಿಗೆ ಅನುಕೂಲ ಆಗುವ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಇದೀಗ 15 ದಿನಗಳ ಕಾಲ ತಡೆಯೊಡ್ಡಿದೆ. ಮುಖ್ಯವಾಗಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರ ಪತ್ರವನ್ನ ಉಲ್ಲೇಖಿಸಿ ಈ ಒಂದು ಯೋಜನೆಗೆ ತಡೆಯೊಡ್ಡುವ ಕೆಲಸವನ್ನ ಮಾಡಿದೆ. ಆ ಒಂದು ಜಾಗದಲ್ಲಿ ನಾನೀಗ ಇರುವಂತದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು, ಒಂದು ಕಡೆ 195 ಕೋಟಿ ರು ವೆಚ್ಚದಲ್ಲಿ ಈ ಒಂದು ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ರಾಜ್ಯ ಸರ್ಕಾರ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಜಾರಿ ಮಾಡಿತ್ತು. ಈಗಾಗಲೇ ಗುತ್ತಿಗೆದಾರರು 50% ಕಾಮಗಾರಿಯನ್ನು ಈಗಾಗಲೇ ಪೂರ್ಣಗೊಳಿಸಿರುವಂತದ್ದು. ಮುಖ್ಯವಾಗಿ ಈ ಒಂದು ಯೋಜನೆಗೆ ವಿರೋಧವಾಗಿ ಅಂದ್ರೆ ಮಾಜಿ ಶಾಸಕರ ಪತ್ರವನ್ನು ಉಲ್ಲೇಖಿಸಿ ತಡೆಯೊಡ್ಡುವ ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು. ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಇಲ್ಲಿ ಅಂದ್ರೇನು ವರಾಯಿ ಡೈವರ್ಷನ್ ವಿಯರ್ ಇದೆ. ಈ ಒಂದು ವಿಯರ್ ನ ಆ ಭಾಗದಲ್ಲಿ ವರಾಯಿ ಬ್ಯಾಕ್ ವಾಟರ್ ಇರುವಂತದ್ದು. ವರಾಯಿ ವಿದ್ಯುತ್ ಯೋಜನೆಗಳಲ್ಲಿ ಉತ್ಪಾದನೆ ಆದ ಬಳಿಕ ನೀರು ಬಂದು ಇಲ್ಲಿ ಸಂಗ್ರಹ ಆಗುವಂತದ್ದು. ಈಗಾಗಲೇ ಬಲದಂಡೆ ಕಾಲುವೆ ಮೂಲಕ ಒಂದಷ್ಟು ಹಳ್ಳಿಗಳಿಗೆ ಅಂದ್ರೆ ಕುಂದಾಪುರ ಮತ್ತು ಉಡುಪಿ ತಾಲೂಕಿನ ಹಲವು ಹಳ್ಳಿಗಳಿಗೆ ನೀರು 1100 ಕ್ಯೂಸೆಕ್ ಅಷ್ಟು ಹೋಗ್ತಾ ಇರುವಂತದ್ದು. ಅದರ ಜೊತೆಗೆ ಇದೀಗ ಎಡದಂಡೆ ಮೂಲಕ ಒಂದಷ್ಟು ಖಾಸಗಿ ವಿದ್ಯುತ್ ಉತ್ಪಾದನಾ ಕಂಪನಿಗೆ ಅಲ್ಲಿ ಕೂಡ ಇರುವಂತದ್ದು. ಆ ಒಂದು ನೀರು ಕೂಡ ಅದರ ಮೂಲಕ ಇಲ್ಲಿ ಹೊರ ಬರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ಇದೀಗ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ. 65 ಕ್ಯೂಸೆಕ್ ನೀರನ್ನ ಬಳಸಿಕೊಳ್ಳಿಕ್ಕೆ ಸರ್ಕಾರ 190 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನ ಮಾಡ್ತಾ ಇದೆ. 50% ಕಾಮಗಾರಿ ಈಗಾಗಲೇ ಪೂರ್ಣ ಕೂಡ ಆಗಿರುವಂತದ್ದು. ಆದರೆ ಈ ನಡುವೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರ ಪತ್ರವನ್ನ ಉಲ್ಲೇಖ ಮಾಡಿ 15 ದಿನಗಳ ಕಾಲ ತಡೆಯನ್ನು ಒಡ್ಡಿರುವಂತದ್ದು. ಜೊತೆಗೆ ಚೀಫ್ ಇಂಜಿನಿಯರ್ ಹಾಗೂ ಟೆಕ್ನಿಕಲ್ ಟೀಮ್ ನ ಒಂದು ವರದಿಯನ್ನು ತರಿಸಿಕೊಳ್ಳಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರ ಮೂಲ ಉದ್ದೇಶ ಈ ಒಂದು ಭಾಗದಲ್ಲಿ ಏನು ಈ ಒಂದು ಡೈವರ್ಷನ್
ಡೈವರ್ಷನ್ ವಿಯರ್ನ ಮೇಲ್ಭಾಗದಲ್ಲಿ ಈಗಾಗಲೇ ಜಾಕ್ವೆಲ್ ಮತ್ತು ಇಂಟೇಕ್ ಪಾಯಿಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ಅದನ್ನ 600 ಮೀಟರ್ ಕೆಳಭಾಗದಲ್ಲಿ ಒಂದು ಏನು ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಮತ್ತು ಇಂಟೇಕ್ ಪಾಯಿಂಟ್ ಅನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನ ಪ್ರಸ್ತಾಪವನ್ನ ಮಾಜಿ ಶಾಸಕರ ಪತ್ರದ ಮೂಲಕ ಇಟ್ಟಿರುವಂತದ್ದು. ಆದ್ರೆ ಇಲ್ಲಿನ ಸ್ಥಳೀಯರು ಮತ್ತೆ ರೈತರು ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಯೋಜನೆಯ ಉದ್ದೇಶಿತ ಭಾಗದಲ್ಲಿ ಏನು ಮೇಲ್ಭಾಗದಲ್ಲಿ ನೀರನ್ನ ಲಿಫ್ಟ್ ಅನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಈಗಾಗಲೇ DPR ಪ್ರಕಾರ ಕೆಲಸ ಕೂಡ ಆಗ್ತಾ ಇದೆ. ಒಂದು ವೇಳೆ ಮೇಲ್ಭಾಗದಲ್ಲಿ ಮಾಡಿದ್ರು ಕೂಡ ಇದೇ ಹೊರಾಯಿ ನೀರನ್ನ ಎತ್ತಬೇಕು, ಜೊತೆಗೆ ಕೆಳಭಾಗದಲ್ಲಿ ಕೂಡ ಮಾಡಿದ್ರು ಕೂಡ ಇದೇ ಹೊರಾಯಿ ನೀರನ್ನ ಎತ್ತಬೇಕು. ಮುಖ್ಯವಾಗಿ ಕೆಳಭಾಗದಲ್ಲಿ ನೀರನ್ನ ಲಿಫ್ಟ್ ಮಾಡಬೇಕಾದ್ರೆ ಮತ್ತೊಂದು ಚೆಕ್ ಡ್ಯಾಮ್ ಅನ್ನ ಕಟ್ಟಬೇಕಾಗುತ್ತೆ. ಅಲ್ಲಿ ನೀರನ್ನ ಲಿಫ್ಟ್ ಮಾಡಲಿಕ್ಕೆ ಹೆಚ್ಚುವರಿ ಮೋಟರ್ನ ಅಳವಡಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಪೈಪ್ ಲೈನ್ ಅನ್ನು ಕೂಡ ಬೇರೆ ಮಾರ್ಗದಲ್ಲಿ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಏನು ಹೊಳೆ ಶಂಕರನಾರಾಯಣ ದೇವಸ್ಥಾನದ ಭಾಗದಲ್ಲಿದೆ, ಇಲ್ಲಿ ಸಾಕಷ್ಟು ಅಭಯಾರಣ್ಯ ಇರುವಂಥದ್ದು ಮತ್ತೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಸಿಗಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆ ಇಲ್ಲಿ ಉಂಟಾಗುತ್ತೆ. ಜೊತೆಗೆ ಮುಖ್ಯವಾಗಿ ಅವರು ಹೇಳ್ತಾ ಇರುವಂಥದ್ದು ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಹೊಳೆಯಲ್ಲಿರುವಂತಹ ಶಿವನ ಲಿಂಗಕ್ಕೆ ನೀರು ಕೊಡಬೇಕು ಇನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇದೀಗ ಅಂದ್ರೆ ಒಂದು ಕಡೆ ನೀರು ಓವರ್ಫ್ಲೋ ಕೂಡ ಆಗ್ತಾ ಇಲ್ಲ, ಪವರ್ ಜನರೇಷನ್ ಕೂಡ ಆಫ್ ಆಗಿದೆ. ಆದ್ರೂ ಕೂಡ ಸಹಜವಾಗಿ ಏನು ಸೀಪೇಜ್ ವಾಟರ್ ಬರುತ್ತೆ ಅದರ ಅನುಸಾರವಾಗಿ ಏನು ಶಿವಲಿಂಗದ ಮೇಲೆ 4 ರಿಂದ 5 ಅಡಿಯಷ್ಟು ನೀರು ಹೆಚ್ಚುವರಿಯಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ನೀರಿನ ಯಾವುದೇ ಕೊರತೆ ಆಗಲ್ಲ. ಮುಖ್ಯವಾಗಿ ಈ 600 ಮೀಟರ್ ಕೆಳಭಾಗದಲ್ಲಿ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಈ ಭಾಗದಲ್ಲಿ ಮಾಡೋದ್ರಿಂದ ಮತ್ತೆ ಅರಣ್ಯ ಇಲಾಖೆ ಅನುಮತಿಯನ್ನ ಪಡೆಯಬೇಕಾಗುತ್ತೆ. ಫಾರೆಸ್ಟ್ ಕ್ಲಿಯರೆನ್ಸ್ ಅಷ್ಟು ಈಸಿಯಾಗಿ ಸಿಗಲ್ಲ, ಯಾಕಂದ್ರೆ ಅಭಯಾರಣ್ಯ ಆಗಿರೋ ಕಾರಣಕ್ಕಾಗಿ ಮತ್ತಷ್ಟು ಸಮಸ್ಯೆಗಳಾಗುತ್ತೆ, ಯೋಜನೆಗೆ ಹಿನ್ನಡೆ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯನ್ನ ಉದ್ದೇಶಿತ ಪ್ರಸ್ತಾಪ ಏನಿದೆ ಅದನ್ನ ಬಿಟ್ಟು ಬದಲಾವಣೆಯನ್ನ ಮಾಡಬಾರದು. ಮುಖ್ಯವಾಗಿ ಆ ಏನು ಡೈವರ್ಷನ್ ವಿಯರ್ನ ಪಕ್ಕದಲ್ಲಿ ಈಗಾಗಲೇ ಇಂಟೇಕ್ ಪಾಯಿಂಟ್ ಅನ್ನ ಮಾಡಿದ್ದೀರಿ, ಅಲ್ಲೇ ಆ ಯೋಜನೆಯನ್ನ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆಗೆ ಅವಕಾಶವನ್ನ ಮಾಡಿಕೊಡಬಾರದು. ಯೋಜನೆಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿ ಆದಷ್ಟು ಬೇಗ ರೈತರುಗಳಿಗೆ ನೀರನ್ನ ಕೊಡಬೇಕು. ಅದರಲ್ಲೂ ಕೂಡ ಹೊಸಂಗಡಿ, ಸಿದ್ದಾಪುರ ಜೊತೆಗೆ ಏನು ಅಜ್ರಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನೀರನ್ನ ಕೊಡಬೇಕು, ಕೆಲಸವನ್ನ ಆದಷ್ಟು ಬೇಗ ಮುಗಿಸಬೇಕು ಅನ್ನೋ ಒತ್ತಾಯವನ್ನ ಈ ಭಾಗದ ರೈತರು ಮತ್ತೆ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಉಡುಪಿ.